ಹೇಳುವುದಂದ್ರೆ ನಮ್ಮ ಕರ್ನಾಟಕ ಒಳಗೆ ಒಂದು ಗೊಬ್ಬರ ಸಿಗ್ತಾ ಇಲ್ಲ. ರೈತರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅಷ್ಟು ಪರದಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಇಲ್ಲಿ ಮುಖ್ಯಮಂತ್ರಿ ಸಾಹೇಬರು ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಆದರೂ ಅದಕ್ಕೆ ಏನು ಸೊಲ್ಯೂಷನ್ನೇ ಬರ್ತಾ ಇಲ್ಲ. ಅದಕ್ಕೆ ಮುಂದೆ ಉದಾಹರಣೆ ಹೇಳಿ. ಒಂದು ನಾವೇನು ಹೇಳೋದಂದ್ರೆ ಅಲ್ಲ ಮೇಡಮ್, ಗ್ಯಾರಂಟಿ ಕಾರ್ಡ್ ಅದು ಬಿಟ್ಟಾಕಿ ರೈತರು ಬೆಳೆದಲ್ಲೇ ಮುಂದೆ ಅನ್ನ ತಿನ್ನೋದು ಅವರೇ, ಅದು ನಾವು ತಿನ್ನೋದು ಅದೇ ಅಲ್ವಾ. ಈಗ ನಾವು ಏನು ಹೇಳೋದಂದ್ರೆ ಒಂದು ಗೊಬ್ಬರ ಒಂದು ಹಳ್ಳಿ ಒಳಗಿರ್ತೇವೆ, ಒಂದು ಇದು ಇಲ್ಲ ಏನಿಲ್ಲ. ಈಗ ಅಂದ್ರೆ ಈಗ ಮೊನ್ನೆ ಮುಖ್ಯಮಂತ್ರಿ ಸಾಹೇಬಗಳು ಏನಂದ್ರು ಡಿ ಕೆ ಶಿವಕುಮಾರ್ ಅವರು, ಇಲ್ಲ ಒಳ್ಳೆ ಅರ್ಜಿ ಇದು ಮಾಡಬೇಕು ಆಮೇಲೆ ಗ್ಯಾರಂಟಿ ಕಾರ್ಡ್ ಅಂತಾರೆ. ಅದಕ್ಕೇನು ಈಗ ಉತ್ತರ? ಅಲ್ಲ, ಅವರು ಹೇಳಿದ್ ಕರೆಕ್ಟು. ಒಳ್ಳೆ ಅರ್ಜಿ ಕೊಡ ಅಂದ್ರೆ ಹೊಸದಾಗಿ ಹೆಂಗ್ ಕೊಡಕ್ ಆಗ್ತದ? ಕಾರಣ ಏನಿಲ್ಲ ಮೇಡಮ್, ನಮ್ಮ ರೈತರಿಗೆ ಒಂದು ಸೊಲ್ಯೂಷನ್ ಬೇಕು. ರೀಸನ್ ಅಂದ್ರೆ ಅವ್ರಿಗೆ ಏನು ನಮಗೆ ಅದು ಗೊತ್ತಿಲ್ಲ, ಅವ್ರು ಯಾಕೆ ಕೊಡೋ ಅಂದಾರೋ ಗೊತ್ತಿಲ್ಲ. ಅದು ಓಕೆ. ಒಳ್ಳೆ ನಮಗೇನು ಬೇಕಂದ್ರೆ ನಮಗೆ ಗೊಬ್ಬರ ಬೇಕು ಅಷ್ಟೇ. ನಾವು ಮುಖ್ಯಮಂತ್ರಿ ಸಾಹೇಬರು ಕೇಳೋದು ರಿಕ್ವೆಸ್ಟ್ ಅದೇ. ಈ ಯೋಜನೆಗಳಿಂದ ಇಡೀ ಕರ್ನಾಟಕನೇ ಹಾಳಾಗಿ ಹೋಗೈತ್ರಿ. ಸಂತೋಷ ಇರಲ್ರಿ, ಅಜ್ಜಿ ಸಂತೋಷ ಆಗಿದ್ದಾರೆ, ಹೆಣ್ಮಕ್ಳು ಸಂತೋಷ ಇರಲಿ ಬೇಡನಲ್ರಿ. ಈ ಯೋಜನೆಗಳಿಂದ ರಾಜ್ಯ ಹಾಳಾಗೈತ್ರಿ. ಯೋಜನೆ ಯಾರಿಗೆ ಕೇಳರಿ? ಯೋಜನೆ ಬೇಕಿಲ್ರಿ, ಅವ್ರವ್ರ ಕುಟುಂಬವ್ರು ನೋಡ್ಕೊಂತಿರ್ತಾರೆ. ಬಸ್ ಫ್ರೀ ಯಾರಿಗೆ ಬೇಕಾಗಿತ್ತು ರೀ? ನಾವು ರೊಕ್ಕ ಕೊಡ್ತೀವಿ, ನಮ್ಮ ಹೆಂಡ್ರನ್ನ ಊರಿಗೆ ಕರ್ತೀವಿ, ಕರ್ಕೊಂಬರ್ತೀವಿ ರೀ. ಒಂದು ಯೋಜನೆ ರೀ. ಈ ಕರೆಂಟ್ ಯಾರಿಗೆ ಬೇಕು ರೀ? 15 ಲಕ್ಷ 20 ಲಕ್ಷ ಕೊಟ್ಟು ಮನೆ ಕಟ್ಸ್ತಾರೆ, ಒಂದು 500 ರೂಪಾಯಿ ಕೊಟ್ಟು ಮನೆ ಬಿಲ್ ಕಟ್ಟೋದಾಗಲ್ರಿ. ಓಕೆ, ಅದು ಬಿಟ್ರಿ BSc B.Ed MA B.Ed ಆದಂಥವ್ರು ಎಷ್ಟೋ ಮಕ್ಕಳು ಮನೆಯಲ್ಲಿ ಕುಂತಾರೆ, ಅವ್ರಿಗೆ ನೌಕರಿ ಕೊಡಣ್ರಿ, ರಾಜ್ಯ ಉದ್ಧಾರ ಹತ್ರಿ. ಅದು ಬಿಟ್ಟು ಶಿಕ್ಷಣಕ್ಕೆ ಆದ್ಯತೆ ಕೊಡಣ್ರಿ, ಅದು ಕೂಡ ಆದಿರುತ್ತೆ. ಆರೋಗ್ಯಕ್ಕೆ ಕೊಡಣ್ರಿ, ಅದು ಉದ್ಧಾರ ಹತ್ರಿ. ರೋಡ್ಗಳಿಲ್ರಿ ಕರ್ನಾಟಕದಲ್ಲಿ, ಇವೆಲ್ಲ ಉದ್ಧಾರ ಆದ್ರಿಗಿನ ರಾಜ್ಯ ಉದ್ಧಾರ ಹತ್ರಿ. ಆಮೇಲೆ ರೈತರಿಗೆ ಸಂಬಂಧಪಟ್ಟಂಥವು ಗೊಬ್ಬರ ಇಲ್ಲ, ಸರಿಯಾಗಿ ಎಣ್ಣೆಗಳಿಲ್ಲ, ರೈತರು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲ. ಅವು ಕೊಟ್ಟರೆ ರೈತ ಮುಂದೆ ಬರ್ತಾನೆ, ರೈತ ಇದ್ರೆ ರಾಜ್ಯ ಮುಂದೆ ಹತ್ರಿ. ಅದು ಬಿಟ್ಟು ಕೇಸಿ ನಾವು ರಾಜಕೀಯಕ್ಕೋಸ್ಕರ 5 ವರ್ಷ ತಾವು ಲಾಭಕ್ಕೋಸ್ಕರ ಯೋಜನೆಗಳನ್ನು ಕೊಡ್ತಾರೆ. ಯಾರಿಗೆ ಉಪಯೋಗ ಐತ್ರಿ? ಅವ್ರು ಹೆಣ್ಮಕ್ಳಿಗೆ ಕೊಡ್ಲಿ ರೀ, ಯಾರಿಗೆ ಕೊಡ್ಬೇಕ್ರಿ? ಅಜ್ಜಿಗಳಿಗೆ 60 ವರ್ಷ ಆಗಿರ್ತಲ್ರಿ, ಮಕ್ಳು ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾರೆ, ಅಂಥವ್ರು ಬದುಕ ಕೊಡ್ಲಿ ಬೇಡ ಅಂತನಲ್ಲ. ಅದು ಬಿಟ್ಟು ಯೋಜನೆ 2,000 ರೂಪಾಯಿ ಯಾರಿಗೆ ಬೇಕ್ರಿ? ಬೇಕಿಲ್ಲ. 2,000 ರೂಪಾಯಿದಿಂದ ಅವ್ರು ಎಷ್ಟು ವರ್ಷ ಬದುಕ್ತಾರೆ ರೀ? ಹೌದಲ್ರಿ? ಬ್ಯಾಡ್ರಿ. ಯಾವ ಯೋಜನೆಗಳು ಕೊಡ್ಬೋ? ಒಂದು ನಿಜವಾದ ಸರ್ಕಾರ ಇರ್ಬೇಕಂದ್ರೆ ಇತಿಹಾಸ ಪುಟದಲ್ಲಿ ಉಳಿಯಂತ ಕೆಲಸಗಳನ್ನು ಮಾಡ್ಬೇಕ್ರಿ. ಜನರಿಗೆ ಒಂದು ರೋಡ್ ಮಾಡ್ಬೇಕ್ರಿ, ಒಳ್ಳೆ ಶಿಕ್ಷಣ ಕೊಡ್ಬೇಕ್ರಿ, ರಾಜ್ಯ ಉದ್ಧಾರ ಆಗ್ತದ್ರಿ. ಏನ್ರಿ ಮೇಡಮ್ ಅವ್ರೆ? ಒಬ್ಬ ಮುಖ್ಯಮಂತ್ರಿ ಆದ್ರಿ ಹಿಂದಕ್ಕೆ ಡಿ ದೇವರಾಜ್ ಅವರ ಜತ್ತಿ ಆತ್ರಿ, ಹಲವಾರು ಮುಖ್ಯಮಂತ್ರಿಗಳಾದ್ರಿ. ಈ ಥರ ಯೋಜನೆಗಳು ಕೊಟ್ಟಾರಿ? ಕೊಟ್ಟಿಲ್ಲ. ಯೋಜನೆಗಳು ಕೊಡೋದನ್ನ ಜನಗಳು ಸೋಮಾರಿಗಳಾಗ್ತೀವಿ ರೀ. ನಾವು ಜನಗಳು ಸೋಮಾರಿಗಳಾಗ್ತೀವಿ ರೀ. ನನಗೆ ಕೊಟ್ಟನಂಗೆ ಬ್ಯಾಡ್ರಿ ಮೇಡಮ್ ಅವ್ರೆ. ನಮ್ಮ ಕೈ ಕಾಲು ಗಟ್ಟಿಲ್ರಿ, ನಾವು ದುಡ್ಕೊಂತೀವಿ, ನಾವು ತಿಂತೀವಿ ರೀ. ಅವ್ರು ಕೊಟ್ಟದ್ದು ನಮಗೆ ಬ್ಯಾಡ್ರಿ. ನಾವು ಓಟ್ ಹಾಕಿದಂಥದ್ದು 5 ವರ್ಷದಲ್ಲಿ ಅಭಿವೃದ್ಧಿ ಮಾಡಿ ಇತಿಹಾಸ ಪುಟದಲ್ಲಿ ಸೇರುವಂಥ ಕೆಲಸಗಳನ್ನು ಮಾಡ್ಬೇಕ್ರಿ. ಆವಾಗ ರಾಜ್ಯ ಉದ್ಧಾರ ಆಗ್ತ್ರಿ. ಅದು ಬಿಟ್ಟರೆ ನಾವು 50 ಕೋಟಿ ಖರ್ಚು ಮಾಡೀವಿ, 40 ಕೋಟಿ ಖರ್ಚು ಮಾಡೀವಿ ಅಂತ ಕೇಸಿ ಒಂದು ಓಟಿಗೆ 1,000-2,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ಒಬ್ಬ MLAಗಳು. ಅದು ಬಿಟ್ಟು ಕೇಸಿ ಇಲ್ಲಿ 1,000 ಕೋಟಿ ಗಟ್ಟಲೆ ಹೊಡಿತಾರೆ ರೀ. ಅವ್ರು ಏನು ಮಾಡ್ಬೇಕ್ರಿ? ಅದರಿಂದ ಯಾರಿಗೆ ಉದ್ಧಾರ ರೀ? MLA ಮಕ್ಕಳು MLA ಅವ್ರಿಗೆ ಉದ್ಧಾರ ಆತರ ಹೊರತಾಗಿ ಜನರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ರಿ ಮೇಡಮ್ ಅವ್ರಿ. ಇಷ್ಟು ಹೇಳಕ್ಕೆ ನಾವು ಬಯಸ್ತೀನಿ ರೀ. ಮುಂದಿನ ಯಾವುದೇ ಸರ್ಕಾರ ಆಗಲಿ ಯಾವುದೇ ಬರಲ್ರಿ, ನಮ್ಮ ರಾಜ್ಯದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಡೋದು ನಿಲ್ಲಿಸಬೇಕು. ಈ ನನ್ನ ಅಭಿಪ್ರಾಯ ರೀ. ತುಂಬಾ ವರ್ಷದಿಂದ ಇದೆ, ನಮ್ದು ಏನು ಇಲ್ಲ. ಗೃಹಲಕ್ಷ್ಮಿನೂ ಇಲ್ಲ, ಏನೂ ಇಲ್ಲ ನೋಡಿ. ಈ ತರ ಕೂಲಿ ಮಾಡ್ತೀವಿ, ತಿಂತೀವಿ ಅಷ್ಟೇ. ನಮ್ಮ ಕನ್ನಡದವ್ರೆ. ಏನ್ ನಮ್ ರೇಷನ್ ಕಾರ್ಡ್ ಇಲ್ಲಲ್ಲ, ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋಣ ಅಂತ ಹೋದ್ರೆ ರೇಷನ್ ಕಾರ್ಡೇ ಬರ್ತಾ ಇಲ್ಲ. ಅಜ್ಜಿ ಬರ್ದಾಕಿದೀವಿ, ಬರ್ತಾನೆ ಇಲ್ಲ. ಗುಡ್ ಆಫೀಸ್ಕೋತೀವಿ, ಫೋನ್ ಮಾಡ್ತೀವಿ, ಬರ್ತೀವಿ, ಹೋಗಮ್ಮ ಬಂದಾಗ ಹೇಳ್ತೀವಿ ಅಂತಾರೆ. ಆಗ್ಲೇ 5-6 ವರ್ಷ ಆಗೈತೆ. 5 ವರ್ಷದಿಂದ ನಮಗ್ ಬಂದೇ ಇಲ್ಲ. ಹೋಗಿ ವಿಚಾರಿಸಿ, ಇಲ್ಲೇ ಗುಡ್ ಆಫೀಸಲ್ಲಿ ಹೋಗಿ ವಿಚಾರಿಸ್ತಾ ಇರ್ತೀವಿ ಅವಾಗವಾಗ. ಇನ್ನೂ ಬಂದಿಲ್ಲ, ಹೋಗಮ್ಮ ಬಂದಾಗ ಹೇಳ್ತೀನಿ ಅಂತಾರೆ ಅಷ್ಟೇ. ನಮ್ಗೆ ಏನು ಬರ್ತಾ ಇಲ್ಲ, ಪಿಂಚಿನೂ ಬರ್ತಾ ಇಲ್ಲ. ನಮ್ಮ ಯಜಮಾನ್ರಿಲ್ಲ, ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ. ಬೇಕು ಓಟ್ ಕೇಳಕ್ ಬರ್ತಾರೆ ಮನೆಗೆ, ಆ ಥರ ಹೆಲ್ಪ್ ಮಾಡ್ತೀವಿ, ಈ ಥರ ಹೆಲ್ಪ್ ಮಾಡ್ತೀವಿ. ಏನಿಲ್ಲ ನಮ್ಗೆ ಹೆಲ್ಪ್ ಅಂತ ಏನಿಲ್ಲ. ನಮಗೆ ಗೊತ್ತಿರೋ ಮಟ್ಟಿಗೆ ನಮ್ಗೇನು ಹೆಲ್ಪ್ ಮಾಡಿಲ್ಲ. ಬೇರೆಯವ್ರಿಗೆ ಏನಂತ ನಮ್ಗೆ ಗೊತ್ತಿಲ್ಲ. ಇವಾಗ ಹೊಸದಾಗಿ ಪರಿಷ್ಕರಣೆ ಮಾಡ್ತಾ ಇದಾರಲ್ಲ, ಈಗ ಹೋಗಿ ನೀವು ಹೊಸದಾಗಿ ಅರ್ಜಿ ಹಾಕಿ
ಸಿಗುತ್ತೆ. ತಿರ್ಗಾ ಅದೇ ಅದು ಫಾರಮ್ ಅದೇ ತಗೊಂಡು ಕೊಡಬೇಕು. ಕೊಟ್ರು ತಿರ್ಗಾ ಅವ್ರು ಏನು ಹೇಳ್ತಾರೆ, ಸರಿ ನಾ ಇದು ಮಾಡಿ ಫೋನ್ ಮಾಡಿರ್ತೀನಿ ಬಾರಮ್ಮ ಆಮೇಲೆ ಬಾರಮ್ಮ ಹೇಳ್ತೀನಿ ಅಂತಾರೆ ಅಷ್ಟೇ. ನಮ್ಗೇನು ಹೆಲ್ಪ್ ಏನಿಲ್ಲ ಮೇಡಮ್. ಮೇಡಮ್ ಹೇಳಿ, ಇನ್ಯಾವ ತರ ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕು? ಈಗ ನಮ್ಗೆ ಯಾವ ಥರ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಲಿ, ಎಷ್ಟು ನೀವು ತಗೋತಾ ಇದ್ದೀರಾ? ಏನು ಮಾಡ ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿಲಿ ಯಾವ್ದೇ ತಗೋತಾ ಇದ್ದೀರಾ? ನಾವು ಯಾವುದೂ ತಗೊಂಡಿಲ್ಲ ಮೇಡಮ್. ಇದು ಬಸ್ಸೊಂದು ಒಂದು ಮಾತ್ರ ಫ್ರೀ ಅಷ್ಟೇ ನಮಗೆ. ಗೃಹಜ್ಯೋತಿ ತಗೋತೀರಾ? ಇಲ್ಲ ನಮ್ಗೆ ಯಾವುದೂ ಇಲ್ಲ. ಪಿಂಚಿನ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಯಾವುದೂ ಇಲ್ಲ. ಗೃಹಜ್ಯೋತಿ ಕರೆಂಟ್ ಒಂದು ಐತೆ, ಅದೊಂದು 0 ಐತೆ. ಗ್ಯಾಸ್ ಒಂದು ಕಮ್ಮಿ ಇತ್ತು, ಇವಾಗ ಅದು ಜಾಸ್ತಿ ಆಗೈತೆ. ಇನ್ನೇನಿಲ್ಲ ಮೇಡಮ್ ನಮ್ಗೆ ಹೆಲ್ಪ್ ಅಂತ. ಈಗ ಹೋಗಿ ಕೇಳಿ, ಇವಾಗ ಮಾಡ್ಕೊಡ್ತಾರೆ. ಎಸ್ಸಲ್ಲಿ ಅಂತ ಓಡಾಡೋದು ಮೇಡಮ್. ಹೆಣ್ಮಕ್ಳು ನಾವು ಹೋಗಿ ಓಡಾಡೋಕ್ಕಾಗಲ್ಲ. ಕೆಲಸ ಕಾರ್ಯ ಬಿಟ್ಟು ಹೋದ್ರೆ ನಮ್ಮ ಕೂಲಿ ಕೆಟ್ಟ ಹೋಗ್ಬಿಡುತ್ತೆ. ಒಂದು ದಿವಸಕ್ಕೆ 400 ರೂಪಾಯಿ ಕೆಟ್ಕೋತೀವಿ ನಾವು. ಇಲ್ಲಿಂದ ಎಲ್ಲಿ ನೆಲಮಂಗ್ಲಕ್ಕೆ ಹೋಗ್ತೀವಿ ನಾವು ಕೆಲ್ಸಕ್ಕೆ. ಅಲ್ಲಿಂದ ಇಲ್ಲಿಗೆ ಬರ್ತೀವಿ ನೆಲಮಂಗ್ಲ ಕೆಲಸಕ್ಕೆ. ಒಂದಿನ ಮಿಸ್ ಮಾಡ್ದಂದ್ರೆ ಒಂದು ದಿನ ಕೂಲಿ ಹೋಗುತ್ತೆ ನಮ್ಮದು. ಆ ಥರ ನಮ್ಮ ಪರಿಸ್ಥಿತಿ. ಮನೆಗೆ ಯಾರನ್ನ ಹೆಲ್ಪ್ ಮಾಡೋರು ಇದ್ರೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಹೆಲ್ಪಿಂಗ್ ಯಾರು ಇಲ್ಲ. ನಾವೇ ದುಡಿಬೇಕು, ನಾವೇ ನೋಡ್ಕೋಬೇಕು ಮನೇದು. ಆ ಥರ ಪರಿಸ್ಥಿತಿ ನಮ್ಮದು. ಇದೆಲ್ಲ ಸಿಕ್ಕಿರೋದು ಅನುಕೂಲ ಆಗ್ತದೆ ನಿಮಗೆ? ಇದೆಲ್ಲ ಅದೇ ಏನೋ ಸ್ವಲ್ಪ ಸಿಕ್ಕಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗಿರೋ ಬಾಡಿಗೆ ಕಟ್ಕೊಂಡು ಜೀವನ ನಡ್ಸೋಕೆ ಸೊರೋಗೋದು. ನಮ್ದು ಯಾವ ಥರನೂ ಇಲ್ಲ ಮೇಡಮ್. ಗೋರ್ಮೆಂಟ್ದಂತ 1 ರೂಪಾಯಿ ನಮ್ದು ಏನಿಲ್ಲ. ಇದು ಬಸ್ಸಿಗೆ ಬಂದೈತಲ್ಲ, ಅದೊಂದು ಗ್ಯಾಸಿಂದು ಕರೆಂಟಿಂದು ಅಷ್ಟೇ. ಏನೇನಿಲ್ಲ ನಮ್ಗೆ. ಗ್ಯಾಸು ಫ್ರೀ ಇದೆಯಾ? ಗ್ಯಾಸ್ ಫ್ರೀ ಅಂದರೆ ಅದೇ ಇವಾಗ 1,000 ರೂಪಾಯಿ ತಗೋತಾರೆ ಇವಾಗ. ಅದಿಲ್ಲಮ್ಮ, ಫ್ರೀ ಇರುತ್ತೆ. ಗ್ಯಾಸ್ ಎಲ್ಲ ಫ್ರೀ ಅಲ್ಲಿ ಕೊಡ್ತಾರೆ. ಫ್ರೀ ಇಲ್ಲ, ಇವಾಗ ಕಮ್ಮಿ ಇತ್ತು, 850 ರೂಪಾಯಿ ಇತ್ತು. ಇವಾಗ 1,000 ರೂಪಾಯಿ ಮಾಡಿದ್ದಾರೆ. ಎಲ್ಲ ಬೆಲೆ ಏರಿಕೆ. ಎಲ್ಲ ರೇಷನ್ನು ಎಲ್ಲ ಬೆಲೆ ಆಗ್ಬಿಟ್ಟೈತೆ. ನಮ್ಮಂಥವ್ರು ಏನು ತೊಗೊಂಡು ತಿನ್ನೋಕ್ಕೂ ಕಷ್ಟ ಆಗ್ಬಿಟ್ಟೈತಿ ಇವಾಗ.